ಓಕೆ ಲಾಸ್ಟ್ ವೀಕ್ ನಲ್ಲಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ಚೆನ್ನಾಗಿದ್ದವರೆಲ್ಲ ಜಗಳ ಮಾಡಕ್ ಶುರು ಮಾಡ್ತಾರೆ, ಜಗಳ ಮಾಡ್ತಿದ್ದವರೆಲ್ಲ ಒಂದಾಗಕ್ ಶುರು ಆಗ್ತಾರೆ. ಸ್ಪೆಷಲಿ ನಿಮ್ಮ ಮತ್ತೆ ಅಶ್ವಿನಿ ಮಧ್ಯೆ ತುಂಬಾ ಪರ್ಸನಲ್ ಒಂಥರ ಗ್ಲಿಚಸ್ ಆಗತ್ತೆ ಇಬ್ರಿಗೂನು. ನೀವು ಹೋಗ್ತಾ ಹೋಗ್ತಾ ತೀರಾ ಪರ್ಸನಲ್ ಆಗಿ ಮಾತಾಡ್ತೀರಿ ಅವರಿಗೆ, ಅಂದ್ರೆ ಅವ್ರಿಗೆ ಬೈಯೋದಾಗ್ಲಿ ಎಲ್ಲಾನು ಅವರು ಕೂಡ ಹಂಗೆ ಮಾತಾಡ್ತಾರೆ. ನಿಮಗೆ ಏನಾದ್ರು ರಿಗ್ರೆಟ್ ಇದೆಯಾ ಅಂದ್ರೆ ನಾನು ಅವತ್ತು ಆತರ ಮಾತಾಡ್ಬಾರ್ದಿತ್ತು ಅವರಿಗೆ ಅಂತ ಏನಾದ್ರು ರಿಗ್ರೆಟ್ ಇದೆ? ಇದೇ ಕ್ವಶನ್ ನಾನು ಅಶ್ವಿನಿ ಅವ್ರು ಬಂದ್ರೆ ಅಶ್ವಿನಿ ಅವರಿಗೂ ಕೇಳ್ತೀನಿ. ಆ ಮೂಮೆಂಟ್ಗೆ ರಿಗ್ರೆಟ್ ಇದೆಯಾ ಇಲ್ವಾ ಅಂತ ಆ ಮೂಮೆಂಟ್ ಅಲ್ಲಿ ಕೇಳಿದ್ರೆ ನೋ ಅಂತ ಹೇಳ್ತೀನಿ. ಬಟ್ ಇವಾಗ ಹೇಗಿರುತ್ತೆ ಅಂದ್ರೆ ನಾವು ಒಂದೊಂದ್ಸಲಿ ಮಾತಾಡಬಾರ್ದು. ಈಗ ನನಗೆ ಹೇಗೆ ಅಂದ್ರೆ ಯಾರೋ ನನಗೆ ಮಾತಾಡ್ತಿದ್ದಾರೆ ಅಂದಾಗ ಎಷ್ಟಾಗತ್ತೆ ನಾನು ಅದನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಒಂದ್ ಲೈನ್ ಅನ್ನೋದಿರುತ್ತೆ, ಆ ಲೈನ್ ಕ್ರಾಸ್ ಆಯ್ತು ಅಂದ್ರೆ ನಾನು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಆ ಬಾಕ್ಸಿಂಗ್ ಟೈಮಲ್ಲಿ ನನಗೆ ಆ ವೀಕ್ ಏನ್ ಅನ್ಸುತ್ತೆ ಆ ಒಪಿನಿಯನ್ ಕೊಟ್ಟಿರ್ತೀನಿ ಅವ್ರ ಮೇಲೆ. ಬಟ್ ಅವ್ರು ಏನೇನೋ ಟಾಪಿಕ್ಸ್ ತೆಗಿತಾರೆ ಅಲ್ಲಿ, ಅದು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲಿರೋ ಅಂತ ವಿಷಯಗಳು. ಹೇಗೆ ಅಶ್ವಿನಿ ಮ್ಯಾಮ್ ಹೇಗೆ ಹೇಳಿದ್ರು ಈ ತರ ಮಾತುಗಳನ್ನ, ತುಂಬಾ ವಿಷಯ ನಾನು ಅವ್ರ ಹತ್ರ ನಾನು ಶೇರ್ ಮಾಡಿರ್ತೀನಿ. ಬಟ್ ಅಶ್ವಿನಿ ಮ್ಯಾಮ್ ಅಂತ ಬಂದಾಗ್ಲೇ ನನಗೆ ಅದೊಂದು ಸ್ವಲ್ಪ ಅರ್ಥನೇ ಮಾಡ್ಕೊಳಕ್ ಆಗ್ಲಿಲ್ಲ.